ಉಪೇಂದ್ರ ಅವರ UI ಹಾಗೂ ಸುದೀಪ್ ಮ್ಯಾಕ್ಸ್ ಚಿತ್ರಗಳು 5 ದಿನಗಳ ಅಂತರದಲ್ಲಿ ತೆರೆಗೆ ಬರ್ತಾ ಇದೆ. ಇದು ಬಾಕ್ಸ್ ಆಫೀಸ್ ಕ್ಲಾಶ್ಗೆ ವೇದಿಕೆ ಆಗುತ್ತೆ ಎನ್ನುವ ಚರ್ಚೆ ನಡೀತಾ ಇದೆ. ಇದೀಗ UI ಚಿತ್ರದ ವಾರ್ನರ್ ರಿಲೀಸ್ ಆಗಿ ಚಿತ್ರದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು. ಜೊತೆಗೆ ಮ್ಯಾಕ್ಸ್ ಚಿತ್ರದ ರಿಲೀಸ್ಗೂ ಕೂಡ ತಯಾರಿ ನಡೀತಾ ಇದೆ. ಹೀಗಿರುವಾಗಲೇ ಸುದೀಪ್ ಹೇಳಿರುವ ಒಂದು ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸುದೀಪ್ ಯಾಕೆ ಈ ತರ ಹೇಳಿದ್ದಾರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. UI ಬೆನ್ನಲ್ಲೇ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿರುವ ಬಗ್ಗೆ ಸ್ವತಃ ಸುದೀಪ್ ಮಾತನಾಡಿದ್ದಾರೆ. ತಮ್ಮದೇ ಶೈಲಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಉಪೇಂದ್ರ ಅವರಿಗೆ ಇಲ್ಲದ ತಲೆನೋವು ನಿಮಗೆ ಯಾಕೆ ಎಂದು ಸುದೀಪ್ ಮರು ಪ್ರಶ್ನೆ ಎಸೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಮ್ಯಾಕ್ಸ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಮಾತನಾಡಿದ್ದಾರೆ. 2 ಸಿನಿಮಾಗಳ ನಡುವೆ ಪೈಪೋಟಿ ಇಲ್ಲ. ಉಪೇಂದ್ರ ಸರ್ ಸ್ಟಾರ್ಡಮ್ ಬಗ್ಗೆ ಮಾತನಾಡೋದಕ್ಕೆ ಆಗಲ್ಲ. ಅವರಿಗೆ ಕಾಂಪಿಟೇಷನ್ ಸಾಧ್ಯನೇ ಇಲ್ಲ. ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ. ಅವರನ್ನ ನೋಡಿ ಕಲಿತವರು ನಾವೆಲ್ಲ. ಉಪೇಂದ್ರ ಅವರಿಗೆ ಇಲ್ಲದ ತಲೆನೋವು ನಮಗೆ ನಿಮಗೆ ಯಾಕೆ ಎಂದು ಸುದೀಪ್ ಹೇಳಿದ್ದಾರೆ. ಉಪೇಂದ್ರ ಸರ್ ಎಲ್ಲೂ ಮಾತನಾಡ್ತಿಲ್ಲ. ಎಲ್ಲ ಅವರಿಗೆ ಗೊತ್ತು. ಕನ್ನಡ ಸಿನಿಮಾಗಳು ಬರದೇ ಇದ್ರೆ ಬೇರೆ ಭಾಷೆಯ ಚಿತ್ರಗಳು ಬರುತ್ತೆ. ಅಷ್ಟು ರಜೆ ಇರುವಾಗ ಯಾಕೆ 2 ಸಿನಿಮಾ ಬರಬಾರ್ದು. ನನ್ನ ಸಿನಿಮಾ ಅಲ್ಲದೆ ಇದ್ರೂ ಉಪೇಂದ್ರ ಸರ್ ಸಿನಿಮಾ ನಂಬಿ. ನನಗೆ ಅವರ ಮೇಲೆ ಅಪಾರ ಗೌರವ ಪ್ರೀತಿ ಇದೆ. ನಾನೇ ಪದೇ ಪದೇ ಅವರಿಗೆ ಸಿನಿಮಾ ನಿರ್ದೇಶನ ಮಾಡಲು ಹೇಳ್ತಿದ್ದೆ ಎಂದಿದ್ದಾರೆ ಸುದೀಪ್. ಇದೇ ಡೇಟ್ಗೆ ಸಿನಿಮಾ ರಿಲೀಸ್ ಮಾಡಬೇಕಾ ಎನ್ನುವ ಪ್ರಶ್ನೆಗೆ ಒಂದು ವಿಚಾರ ಹೇಳ್ತೀನಿ. ನಿರ್ಮಾಪಕರು ಎಲ್ಲ ನಿರ್ಧಾರ ತೆಗೆದುಕೊಳ್ತಾರೆ. ಆಗಸ್ಟ್ ಅಲ್ಲಿ ಬರಬೇಕಿತ್ತು. 1 ತಿಂಗಳು ತಡ ಮಾಡೋಣ ಎಂದೆ. ನಿರ್ಮಾಪಕರು 2 ತಿಂಗಳು ನಿಧಾನ ಆಗುತ್ತೆ ಎಂದ್ರು. ಹಾಗಾಗಿ ತಡವಾಯಿತು ಎಂದು ಸ್ಪಷ್ಟನೆ ನೀಡಿದ್ದಾರೆ. UI ದೊಡ್ಡ ಸಿನಿಮಾ. ಅವರ ಸಿನಿಮಾ ಮುಂದೆ ಬರೋದಕ್ಕೆ ನಮಗೆ ಭಯವಾಗುತ್ತೆ. ಅವರು ಯಾಕೆ ಭಯ ಪಡ್ತಾರೆ? ಇಲ್ಲಿ ಯಾವುದೇ ಕ್ಲಾಶ್ ಇಲ್ಲ. ಗುರು ಬರ್ತಿದ್ದಾರೆ, ಬಳಿಕ ಪಕ್ಕದಲ್ಲಿ ಶಿಷ್ಯ ಆಗಿ ನಾನು ಬರ್ತಿದ್ದೀನಿ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾವುದೇ ಕ್ಲಾಶ್ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥದನ್ನೆಲ್ಲ ನೋಡಿದಾಗ ಅದೆಲ್ಲ ಸಿಲ್ಲಿ ಅನ್ಸುತ್ತೆ ಎಂದು ಸುದೀಪ್ ತಿಳಿಸಿದ್ದಾರೆ. ಡಿಸೆಂಬರ್ 20ಕ್ಕೆ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ UI ಸಿನಿಮಾ ತೆರೆಗೆ ಬರ್ತಿದೆ. ಬಳಿಕ ಡಿಸೆಂಬರ್ 25ಕ್ಕೆ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಲಿದೆ. ಎರಡೂ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ತೆರೆಗಪ್ಪಳಿಸಲಿವೆ. ವರ್ಷದ ಬಹುನಿರೀಕ್ಷಿತ ಸಿನಿಮಾಗಳಿವು. ಬಹುಕೋಟಿ ವೆಚ್ಚದಲ್ಲಿ ಚಿತ್ರಗಳು ಮೂಡಿ ಬಂದಿದೆ. ಮ್ಯಾಕ್ಸ್ ಚಿತ್ರಕ್ಕೆ ವಿಜಯ್ ಕಾರ್ತಿಕೇಯನ್ ಆಕ್ಷನ್ ಕಟ್ ಹೇಳಿದ್ದಾರೆ. ತಮಿಳಿನ ಕಲೈಪುಲಿ ತನು ಹಣ ಹೂಡಿದ್ದಾರೆ. ವರಲಕ್ಷ್ಮಿ, ಶರತ್ ಕುಮಾರ್, ಪ್ರಮೋದ್ ಶೆಟ್ಟಿ, ಉಗ್ರಂ ಮಂಜು ಸೇರಿದಂತೆ ದೊಡ್ಡ ತಾರಕಣ ಚಿತ್ರದಲ್ಲಿದೆ. ಶೇಖರ್ ಚಂದ್ರ ಛಾಯಾಗ್ರಹಣ ಹಾಗೂ ಅಜನೀಶ್ ಸಂಗೀತ ಚಿತ್ರಕ್ಕಿದೆ. ಜಿ ಮನೋಹರ್ ಹಾಗೂ KP ಶ್ರೀಕಾಂತ್ UI ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಬಹಳ ದಿನಗಳ ನಂತರ ಉಪ್ಪಿ ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ. ತಮ್ಮ ವಿಭಿನ್ನ ಶೈಲಿಯಲ್ಲಿ ಚಿತ್ರವನ್ನು ತೆರೆಗೆ ತರ್ತಿದ್ದಾರೆ. ಟ್ರೈಲರ್, ಟೀಸರ್ ಸಾಂಗ್ಸ್ ನಲ್ಲಿ ನಿರೀಕ್ಷೆ ಹೆಚ್ಚುವಂತೆ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟೆನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ ಅಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.